ಎರಡನೇ ವೇಷಧಾರಿ ಆಗ್ತಾನೆ ಅನ್ನೋ ಒಂದು ಭವಿಷ್ಯತ್ತನ್ನು ಹೇಳಿದ್ರು. ಈ 25ನೇ ವರ್ಷಕ್ಕೆ ನಾನು ಎರಡನೇ ವೇಷಧಾರಿ. 22ನೇ ವರ್ಷಕ್ಕೆ ಪರೀಕ್ಷೆ, 25ನೇ ವರ್ಷಕ್ಕೆ ಎರಡನೇ ವೇಷ. ಈಗಿನ ಹಾಗೆ ಕಲಾವಿದರು ಹೋದ ಹಾಗೆ ಹಿಮ್ಮೇಳದವರು ಹೋಗುವ ಪದ್ಧತಿ ಇರಲಿಲ್ಲ ಅವಾಗ. ಹಿಮ್ಮೇಳದವರು ಹೋದಾಗೆ ಕಲಾವಿದರು ಹೋಗ್ಬೇಕು, ಆ ಒಂದು ಪದ್ಧತಿ ಇದ್ದಿತ್ತು. ಭಾಗವತರೇ ಪ್ರಧಾನ. ನೀವು ಹಾಗೆ ಕುಣಿಸಲ್ಲ ಅಂತ ಹೇಳುವ ಅಧಿಕಾರ ಚಿಟ್ಟಾಣಿಯವರಿಗೂ ಇದ್ದಿಲ್ಲ. ಭವಿಷ್ಯತ್ತು ಹಾಳಾಗ್ತದೆ, ನೀನು ಹೋಗಬೇಡ, ನೀನು ಒಳ್ಳೆ ಭವಿಷ್ಯತ್ತಿದೆ ಹಾಗೆ ಅಂತ ಯಜಮಾನ ಪಾರಂಪಳ್ಳಿ ಶ್ರೀಧರಂದೇವಪ್ಪರು ಇವರು ಹೇಳಿದರೂ ಸಹ ಡಬಲ್ ಸಂಬಳ ಅಂತ ಮಾಡಿ, ಅವಾಗಿನ ಒಂದು 2-2.5 ಸಂಬಳ ಇದ್ದರೆ 5,000 ಅಂತ. ಈಗೆಲ್ಲ ಈ ಹಣದ ಆಮಿಷವನ್ನು ನೋಡಿ ನನ್ನಲ್ಲಿ ಇಲ್ಲಿ ಕರ್ಕೊಂಡು ಬಂದೆ. ನನಗೂ ಅವರಿಗೂ ಸ್ವಲ್ಪ ಪೈಪೋಟಿಯಾಗಿ ಮಾರನೇ ವರ್ಷದಲ್ಲಿ ನಾನೇ ಏಲಮ್ಮಿಗೆ ನಿಂತೆ ಅವರ ಎದುರಿಗೆ. ಮತ್ತೇಶ್ವರಿ ಮೇಳದಲ್ಲಿ ಏಲಮ್ಮಿ ನಿಂತು ಮೇಳ ನನ್ನ ಹೆಸರಿಗೆ ಆಯಿತು. ಕಾಲಮಿತಿ ಆಟ ಒಳ್ಳೇದಾ ಕಲಾವಿದರ ಪರವಾಗಿ, ಅಥವಾ ಪೂರ್ಣರಾತ್ರಿ ಆಟ ಇದ್ರೆ ಒಳ್ಳೇದು? ಹೇಗೆ? ಪೂರ್ಣರಾತ್ರಿ ಆಟ ಇನ್ನು ಬರುವುದಿಲ್ಲ. ಇದು ಕೊಂಡದಗುಳಿ ರಾಮಚಂದ್ರ ಹೇಳಿದ್ರು ಅವ್ರು ಬಂದವರೇ ಸ್ವಲ್ಪ ಮ್ಯಾನೇಜರ್ ಮೇಲೆ ರಮೇಶ್ ನಾಯ್ಕ್ ಅಂತ ಮ್ಯಾನೇಜರ್ ಆಮೇಲೆ ಸ್ವಲ್ಪ ಜೋರಾದರು. ಜೋರಾಗಿ ಕಡೆಗೆ ಹೇಳಿದರು, ನರಡಿಯವರು ನೀವು ಬೇಜಾರು ಮಾಡ್ಕೊಳ್ಬೇಡಿ, ಮತ್ತು ಈ ಮ್ಯಾನೇಜ್ಮೆಂಟಿಗೆ ಕಷ್ಟ ಆಗಿದೆ. ನನ್ನ ಪರವಾಗಿ ಮಾತಾಡಿದರು. ನಮಸ್ಕಾರ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಡ್ಡೋಲಗ ಇದು ಯಕ್ಷ ಜೀವನಾನುರಾಗ. ಕಲೆ ಕಲಾವಿದರ ಬದುಕಿನ ಬವಣೆಗಳನ್ನು, ಸುಖ ದುಃಖ ನೋವು ನಲಿವುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇಂದು ನಮ್ಮೊಂದಿಗೆ ಮಂದಾರ್ತಿ ಮೇಳದ ಪ್ರಧಾನ ವೇಷಧಾರಿಗಳಾಗಿರುವಂತಹ, ಹಾಗೆ ಹಲವಾರು ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಾ ಇರುವಂತಹ, ಸಂಪ್ರದಾಯದ ವೇಷಗಳಿಗೆ ಜೀವವನ್ನು ತುಂಬುವಂತಹ ಮೇರು ಕಲಾವಿದರು ಶ್ರೀ ನರಾಡಿ ಭೋಜರಾಜ್ ಶೆಟ್ಟಿ ಅವರು ಇಂದು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನೀತಿ ನಿಯಮ ಧರ್ಮ ಅದನ್ನೆಲ್ಲ ಉಲ್ಲಂಘಿಸಿ ನೀವು ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಹಾಗೆ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿ ಭಾಗವಹಿಸಿದ್ದೀರಿ. ಮೊದಲನೇದಾಗಿ ತಮಗೆ ಕೇಳುವ ಪ್ರಶ್ನೆ ಏನಂದರೆ, ನಿಮ್ಮ ಬಾಲ್ಯ ಜೀವನಗಳೆಲ್ಲ ಯಾವ ರೀತಿಯಾಗಿತ್ತು? ನನ್ನ ಬಾಲ್ಯ ಜೀವನ ಮಧುವನ ಅಕ್ಲಾಡಿ, ಅಂದರೆ ಅಕ್ಲಾಡಿ ಗ್ರಾಮದಲ್ಲಿ ನನ್ನ ಜನನ. ಹಾಗೆ ಮಧುವನ ಶಾಲೆಯಲ್ಲಿ ವಿದ್ಯಾಭ್ಯಾಸ. 5ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವಂತಹ ಸಂದರ್ಭ ಆಗಿನ ಕಾಲದಲ್ಲಿ ಸೃಷ್ಟಿಯಾಯಿತು. ಅವಾಗೆ ಯಕ್ಷಗಾನದ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ಹೊಂದಿರುವಂಥ ನಾನು ನಮ್ಮ ಮನೆಯ ಹಿರಿಯವರೊಂದಿಗೆ ಅಲ್ಲಲ್ಲಿ ನಡೆಯುವಂಥ ಬಯಲಾಟಕ್ಕೆ ಹೋಗುತ್ತಿದ್ದೆ. ಯಕ್ಷಗಾನದ ಬಗ್ಗೆ ಆಸಕ್ತನೂ ಆಗಿದ್ದೆ. ಕಲಾವಿದನಾಗುತ್ತೇನೆ ಎನ್ನುವಂಥ ನಿರೀಕ್ಷೆ ನನಗಿದ್ದಿರಲಿಲ್ಲ.
ಹೊರನಾಡಿ ಹುಡುಗರೊಂದಿಗೆ ಬಯಲು ಪ್ರದೇಶದಲ್ಲಿ ನಮ್ಮದೇ ಆದಂಥ ವೇಷಗಾರಿಕೆಯನ್ನು ಕಟ್ಟಿ ಕುಣಿಯುವುದು, ಕೆಲವು ಹುಡುಗರು ಚೆಂಡೆ ಬಾರಿಸುವುದು, ಕೆಲವರು ಪದ್ಯ ಹೇಳುವುದು. ಈ ಯಕ್ಷಗಾನದ ಗೀಳು ನಮ್ಮನ್ನು ಬಾಲ್ಯದಲ್ಲಿ ಅಂಟಿಕೊಂಡಿತ್ತು. ಆದರೆ ಹುಟ್ಟೂರು ಮಧುವನ ಅಟ್ಲಾಡಿಯಲ್ಲಿ ಯಕ್ಷಗಾನ ಕಲಾವಿದರ ಸಂಖ್ಯೆ ಆವಾಗ ಇರಲಿಲ್ಲ. ಶಾಲೆಯನ್ನು ಬಿಟ್ಟು ಒಂದೆರಡು ವರ್ಷದ ನಂತರ ನಮ್ಮ ಆದಿ ಮನೆ ಅಂದರೆ ಅವಿಭಕ್ತ ಕುಟುಂಬದ ಮನೆಯಿಂದ ನಾವು ಬೇರ್ಪಟ್ಟು ಎಡಾಡಿ ಮತ್ತೆಡಿ ಗ್ರಾಮದ ನರಾಡಿಯಲ್ಲಿ ವಾಸ್ತವ್ಯವಾಗಬೇಕಾದಂಥ ಸಂದರ್ಭ ಬಂತು. ಆವಾಗ ಇಲ್ಲಿ ಸ್ವಲ್ಪ ಯಕ್ಷಗಾನ ಕಲಾವಿದರು ಇದ್ದರು, ಅಂದರೆ ದೊಡ್ಡ ದೊಡ್ಡ ಕಲಾವಿದರು. ಶಿರಿಯಾರ ಮಂಜುನಾಯಕರು ಮತ್ತು ಹರಾಟೆ ಮಂಜುನಾಥ್ನವರು, ಹಾಗೆ ಕೋಟ ವೈಕುಂಠಣ್ಣ, ಜಮದಗಿರಿ ಶಿವನಾಯಕ ಅಂತ ಇಲ್ಲ ಎಡಡಿ ಮತ್ತು ಅಡಿಯಲ್ಲಿ. ಹಾಗೆ ಒಟ್ಟು ಹಳ್ಳಾಡಿಯಲ್ಲಿ ಸಾಮಾನ್ಯ 5 ಗಂಟೆಯ ಸಮಯಕ್ಕೆ, ಅಂದರೆ ಮಳೆಗಾಲದಲ್ಲಿ 5 ಗಂಟೆಯ ಸಮಯಕ್ಕೆ 16 ಯಕ್ಷಗಾನ ಕಲಾವಿದರೆಲ್ಲ ಒಟ್ಟಾಗುವ ಒಂದು ಸಂಪ್ರದಾಯ ಆವಾಗ ಇತ್ತು. ಅಂದರೆ ಸಂಪ್ರದಾಯ ಅಂತ ಹೇಳಿದರೆ ಎಲ್ಲ ಪೇಟೆಗೆ ಬರುವಂಥದ್ದು. ಆವಾಗ ಕಲಾವಿದರೆಲ್ಲ ಒಟ್ಟಾಗುವುದು. ಕಲಾವಿದರ ಸಂಖ್ಯೆ ಬಹಳ ಇದೆ ಅಂತ ಜನರೆಲ್ಲ ನಮ್ಮ ಕಡೆ ಅವ್ರ ಕಡೆ ಎಲ್ಲ ನೋಡುವಂಥದ್ದೆಲ್ಲ ಇತ್ತು ಮಳೆಗಾಲದಲ್ಲಿ. ನಾನು ಯಕ್ಷಗಾನಕ್ಕೆ ಬರುವುದಕ್ಕೆ ಕಾರಣ ಅಲ್ಲಿ ಶಾಲೆ ಬಿಟ್ಟವ ನರಾಡಿಗೆ ಬಂದ ಮೇಲೆ ಶಾಲೆಗೆ ಹೋಗುವುದು ಕಷ್ಟವಾಗಿ ಸ್ವಲ್ಪ ಹೇಳ್ಕೊಳ್ಳುವಂಥದ್ದೆಲ್ಲ ಬಡತನವೂ ಇತ್ತು. ಮನೆಯಲ್ಲಿಯೇ ಇದ್ದೆ, ಮನೆಯ ಸಾಮಾನ್ಯ ಹಿರಿಯವರೊಂದಿಗೆ ಕೃಷಿ ಕೆಲಸ ಇಂಥದ್ದೆಲ್ಲ ಮಾಡಿಕೊಂಡಿದ್ದೆ. ಆವಾಗ ಶಿರಿಯಾರ ಮಂಜುನಾಯಕರು ಹಳ್ಳಾಡಿ ಪೇಟೆಗೆ ಆವಾಗ ಬರ್ತಾಯಿದ್ರು. ಅವರು ಈ ನವರಾತ್ರಿಯ ಸಮಯದಲ್ಲಿ ಆವಾಗ ಹೂವಿನ ಕೋಲು ತಿರುಗಾಟದ ಒಂದು ಸಂಪ್ರದಾಯವಿತ್ತು. 9-10 ದಿವಸ ಹೂವಿನ ಕೋಲು ತಿರುಗಾಟ ಮಾಡ್ತಾಯಿದ್ರು. ನಮ್ಮ ಮನೆಯವರಲ್ಲಿ, ನಮ್ಮ ಭಾವನಲ್ಲಿ ಕೇಳಿದಾಗ ಒಂದು ಹೂವಿನ ಕೋಲಿಗೆ ಒಂದು ಹುಡುಗ ಬೇಕಾಗಿತ್ತು ಅಂತ ಹೇಳಿದಾಗ, ಒಂದು ಹುಡುಗನನ್ನು ನಾನು ಕಳಿಸ್ತೇನೆ ಅಂತ ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ರು. ಹೂವಿನ ಕೋಲು ತಿರುಗಾಟದ ಬಗ್ಗೆ ನನ್ನನ್ನು ಆಯ್ಕೆ ಮಾಡಿದರೆ ನನಗೆ ಸತ್ಯ ಅಂತ ಹೇಳಿದರೆ ಕಲಿತಿರುವಂಥ ಕನ್ನಡ ಅಕ್ಷರಗಳೆಲ್ಲ ನೆನಪು ಹೋಗಿತ್ತು. 5ನೇ ತರಗತಿ ಪೂರ್ಣ ಮಾಡಲಿಲ್ಲ ನಾನು, ಕೊನೆಯ ಒಂದು ಪರೀಕ್ಷೆ ಇದ್ದಿತ್ತು, ನೆನಪು ಹೋಗಿತ್ತು. ಒಟ್ಟು 19 ಸಂವಾದಗಳನ್ನು ಬರೆದುಕೊಟ್ಟಿದ್ರು. ಕೆಲವೊಂದು ಸತ್ಯವಾನ ಸಾವಿತ್ರಿ, ಧ್ರುವ ಚರಿತ್ರೆ, ಬಬ್ರುವಾಹನ ಚಿತ್ರಾಂಗದೆ, ರಾವಣೋದ್ಭವದಲ್ಲಿ ರಾವಣ, ವೇದವತಿ, ಹೀಗೆ ಒಟ್ಟು 19 ಸಂವಾದಗಳನ್ನು ಬರೆದುಕೊಟ್ಟಿದ್ರು. ಬಾಯಿಪಾಠ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಯಿತು ನನಗೆ. ಆದರೂ ಹೀಗೆ ಮನೆಯ ಕಡೆ ಅಲ್ಲಲ್ಲಿ ನಾನು ಏಕಾಂಗಿಯಾಗಿ, ಅಂದರೆ ಮನೆಯ ಒಳಗಡೆ ಸ್ವಲ್ಪ ಕೆರೆ ಆಗುತ್ತೆ ಅಂತ ಸ್ವಲ್ಪ ಈ ಬಯಲು ಪ್ರದೇಶಕ್ಕೆ ಒಬ್ಬನೇ ಹೋಗಿ ಅಲ್ಲಿ ಓದಿ ಅದನ್ನು ಬಾಯಿಪಾಠ ಮಾಡಿಕೊಳ್ಳುವಾಗಲೇ ಅಕ್ಷರಗಳ ವ್ಯತ್ಯಾಸ, ಅಲ್ಪಪ್ರಾಣ ಮಹಾಪ್ರಾಣದ ವ್ಯತ್ಯಾಸ, ಶಬ್ದ ವಿಂಗಡಣೆಯ ವ್ಯತ್ಯಾಸ, ನನಗೆ ಅದರ ಬಗ್ಗೆ ಅರಿವಿಲ್ಲಲ್ಲ. ಅವ್ರು ಏನು ಮಾಡ್ತಿದ್ರು ಕೇಳಿದರೆ, ಸಂಜೆ 5 ಗಂಟೆಗೆ ಹಳ್ಳಾಡಿಗೆ ಬಂದವಾಗ ನನ್ನನ್ನು ಕರ್ಕೊಂಡು ಶಿರಿಯಾರದವರೆಗೆ ಕರ್ಕೊಂಡು ಹೋಗ್ತಾಯಿದ್ರು. ರಸ್ತೆ ಮೇಲೆ ಮಾತಾಡ್ತಾ ಒಂದು ಮರದ ಜರಿನ ಕೊಡೆ ಹಿಡ್ಕೊಂಡು ಹೋಗೋದು. ಅವರು ಹಿರಿಯ ಕಲಾವಿದ, ಮೇರು ಕಲಾವಿದರು. ನನಗೆ ಅವ್ರ ಬಗ್ಗೆ ತುಂಬ ಭಯವೂ ಇತ್ತು. ಅವ್ರ ಎದುರುಗಡೆ ನಾನು ಹೋಗುವುದಿಲ್ಲ ಇತ್ತು. ಆದರೂ ಹೋಗುವಾಗ ಸ್ವಲ್ಪ ನನಗೆ ಆ ವಿಷಯಗಳ ಬಗ್ಗೆ ಚರ್ಚಿಸಿ, ಅದು ಹೇಗೆ, ಇದು ಹೇಗೆ, ಇನ್ನೊಂದು ಹೇಗೆ ಅಂತ ಹೇಳುವಾಗ ನಾನು ಹೇಳುವ ತಪ್ಪನ್ನು ಸರಿಪಡಿಸ್ತಾ ಹೋಗ್ತಾಯಿದ್ರು. ಅವರು ಹೋಗಿ ಶಿರಿಯಾರದವರೆಗೆ ಹೋಗಿ ಅಲ್ಲಿ ಮೊನ್ನೆ ಅವರ ಅಳಿಯನ ಒಂದು ಜವಳಿ ಅಂಗಡಿ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮತ್ತೆ ನಾಳೆ ನಾಡ್ದಲ್ಲಿ ಹೆದ್ದಾರಿ ಮಠ ದೇವಸ್ಥಾನದಲ್ಲಿ ತರಬೇತಿ ಮಾಡೋಣ ಹಾಗೆ ಹೀಗೆ ಅಂತೇಳಿ ನನ್ನನ್ನು ಕಳಿಸ್ತಾಯಿದ್ರು. ಕಲಿತ್ಕೊಂಡೆ. ಅಂತೂ ನನ್ನನ್ನು ತಿದ್ದುಪಡಿ ಮಾಡಿದರು, ಯಾವುದು ಅಕ್ಷರ ಉಚ್ಚಾರಗಳಲ್ಲಿ, ಶಬ್ದವನ್ನು ಬಳಸುವಲ್ಲಿ. ಕಡೆಗೆ ಹೂವಿನ ಕೋಲು ಶುರುವಾಯಿತು. ಹೂವಿನ ಕೋಲಿನಲ್ಲಿ ನಾನು ಶ್ರುತಿಬದ್ಧವಾಗಿ ಭಾವಪೂರ್ಣವಾಗಿ ಅರ್ಥ ಹೇಳುವುದನ್ನು ಕಂಡವರು ಅವರ ಸಂಬಂಧಿಕರು ಅಂತ ಹೇಳಿದರೆ, ಅವರ ಅಕ್ಕನ ಮಗಳ ಗಂಡ ಕೋಟ ವೈಕುಂಠಣ್ಣ ಅಂತ, ಅವರೊಂದಿಗೆ ಈ ಹುಡುಗನನ್ನೊಂದು ಮೇಳಕ್ಕೆ ಕರ್ಕೊಂಡು ಹೋಗೋ, ಇದಕ್ಕೆ ಈ ಹುಡುಗನಿಗೆ ಒಂದು ಭವಿಷ್ಯ ಇದೆ ಯಕ್ಷಗಾನದಲ್ಲಿ ಅಂತ ಹೇಳಿದರು.
ಆವಾಗ ಅವ್ರ ಮನೆಯಲ್ಲಿ ಪಕ್ಕದಲ್ಲಿತ್ತು. ಸಂಜೆ ಹೊತ್ತಿಗೆ ಅವ್ರು ಬರಲಿಕ್ಕೆ ಕೇಳ್ತಿದ್ರು. ಅವ್ರ ಮನೆಯಲ್ಲಿ ಹೋಗಿ ಉಳಿತಿದ್ದೆ ರಾತ್ರಿ ನಾನು. ರಾತ್ರಿ ಅವರು ನನಗೆ ಸ್ವಲ್ಪ ಯಕ್ಷಗಾನದ ಬಗ್ಗೆ ತರಬೇತಿಯನ್ನು ಕೊಡ್ತಾಯಿದ್ರು. ಆಮೇಲೆ ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಕರ್ಕೊಂಡು ಹೋದರು. ಪ್ರಥಮವಾಗಿ ಗೆಜ್ಜೆ ಕಟ್ಟಿದ್ದೆ ಅಮೃತೇಶ್ವರಿ ಮೇಳದಲ್ಲಿ. ಆರಂಭದ ದಿವಸವೇ ಆಗಲಿಲ್ಲ. ಹೋದವ ಕೋಡಂಗಿ ವೇಷ ಮಾಡಿದೆ. ಕಡೆಗೆ ಹಾಗೆ 2 ತಿಂಗಳ ನಂತರ ಮೈನಾಡಿ ಮನೆ ಆಟ ಅಂತ ಉಂಟು. ಜನವರಿ 10-11ಕ್ಕೆ ಬರುತ್ತೆ ಅದು. ಆ ಮೈನಾಡಿ ಮನೆ ಆಟದಲ್ಲಿ ಗೆಜ್ಜೆ ಕಟ್ಟುವುದಕ್ಕೆ ಅವಕಾಶ ಕೊಟ್ಟರು. ಆವಾಗ ಮತ್ತು ವೈಕುಂಠ ನಾಯಕರು ನನಗೆ ಯಕ್ಷಗಾನವನ್ನು ಕಲಿಸಿಕೊಡ್ತಾಯಿದ್ರು. ಮೇಳದ ಬಿಡಾರದಲ್ಲಿಯೂ ತರಬೇತಿ ಕೊಡುವ ಒಂದು ಕ್ರಮ ಇತ್ತು ಆವಾಗ. ಆಮೇಲೆ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆರಂಭವಾಗಿದೆ. ನಾನು ಹೋಗುವ ಮೊದಲ ವರ್ಷ ನನ್ನನ್ನು ಅದನ್ನು ಯಕ್ಷಗಾನ ಕೇಂದ್ರಕ್ಕೆ ಸೇರಿಸಿದರು. ಅವರೇ ಗುರುಗಳಾಗಿ ಬಂದಿದ್ದರು, ನೃತ್ಯ ಗುರುವಾಗಿ. ಮೇಳಕ್ಕೆ ಶ್ರೇಷ್ಠ ಭಾಗವತರು ನಾರಾಯಣಪ್ಪರು, ಮೊದಲಿಗೆ ತಿಮ್ಮಪ್ಪ ನಾಯಕರು, ಆಮೇಲೆ ದುರ್ಗಾಪುಡಿಯವರು ಬಂದರು, ಅವರು ದಿವಂಗತರಾದ ಮೇಲೆ. ಹೀಗೆ ಅಲ್ಲಿ ಯಕ್ಷಗಾನ ತರಬೇತಿ ನಡೀತಿತ್ತು. ಅಲ್ಲಿ ಸ್ವಲ್ಪ ಕಲಿತೆ. ಪೂರ್ಣ ಅದರ ಬಗ್ಗೆ ನಾವು ನಮ್ಮ ಮನಸ್ಸನ್ನು ಹಾಯಿಸಿಕೊಂಡು ಹೋಗುವಷ್ಟು ಕಷ್ಟ ಇತ್ತು ನಮಗೆ. ಯಾಕಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಸಾಗುವಳಿ ನನ್ನಿಂದಲೇ ಆಗಬೇಕಿತ್ತು. ಅದನ್ನು ಮಾಡಿಕೊಂಡು ಯಕ್ಷಗಾನಕ್ಕೆ ಹೋಗ್ತಾಯಿದ್ದೆ. ಟೋಟಲ್ 8 ಮೇಳದಲ್ಲಿ ನನ್ನ ಆರಂಭದ ತಿರುಗಾಟ ಅಮೃತೇಶ್ವರಿ ಮೇಳ. ಮೇಳದಲ್ಲಿ. ತದನಂತರದಲ್ಲಿ ತಮ್ಮ ಅಮೃತೇಶ್ವರಿ ಮೇಳದ ತಿರುಗಾಟ ಕೋಡಂಗಿ ವೇಷಗಳನ್ನೆಲ್ಲ ಮಾಡ್ತಾ ಇದ್ರಿ. ಅದಾದ ನಂತರದಲ್ಲಿ ಬೇರೆ ಯಾವ ಯಾವ ಮೇಳಗಳಿಗೆಲ್ಲ ಹೋಗಿ ಬಂದಿದ್ರಿ? ತದನಂತರ ಅದರ ಮಾರನೇ ವರ್ಷ ಮಂಜುನಾಯಕರು ಸಾಲಿಗ್ರಾಮ ಮೇಳದಲ್ಲಿದ್ದರು. ಆ ವರ್ಷ ಲೀಲಾಮೂರ್ತಿ ಶ್ರೀಕೃಷ್ಣ ಅಮಾತ್ಯನಂದಿನಿ ಅನ್ನುವ ಪ್ರಸಂಗ ಬಂತು. ಆವಾಗಲ್ಲಿ ಹುಡುಗಾಟಿಕೆ ವೇಷಕ್ಕೆಲ್ಲ ಹುಡುಗರು ಬೇಕಾಗಿತ್ತು. ಅದಕ್ಕೆ ನನ್ನನ್ನು ಸಾಲಿಗ್ರಾಮ ಮೇಳಕ್ಕೆ ಕರ್ಕೊಂಡು ಹೋದರು. 2 ವರ್ಷ ಅಲ್ಲಿದ್ದೆ. ಆ ನಂತರ ಪೆರಡೂರು ಮೇಳಕ್ಕೆ ಹೋದೆ. ಅಲ್ಲಿ ಒಂದು ಪೆರಡೂರು ಮೇಳ ಆವಾಗ ಇವಾಗಿದ್ದ ಮೇಳ ಅಲ್ಲ, ಮೊದಲೊಬ್ಬರು 5 ಜನ ಯಜಮಾನರಾಗಿ ಡೇರೆ ಮೇಳ ಆಗಿತ್ತು. ಅಲ್ಲಿ ಹಳ್ಳಾಡಿ ಮಂಜೇಶ್ ಶೆಟ್ಟರು ಅಂತ ಅವರೊಟ್ಟಿಗೆ ಅಲ್ಲಿಗೆ ಹೋದೆ. ಕಾಳಿನೌಡರು ಅಲ್ಲಿಗೆ ಬಂದರು. ವಿಜಯಶ್ರೀ ಪ್ರಸಂಗ ಸ್ಟಾರ್ಟ್ ಆಯಿತು. ಆಮೇಲೆ 1 ವರ್ಷ 2 ವರ್ಷ ಇದ್ದು ಕಾಳಿನೌಡರು ಸಾಲಿಗ್ರಾಮಕ್ಕೆ ಬಂದರು. ನಾನು ಮತ್ತೆ ಪುನಃ ಅಮೃತೇಶ್ವರಿಗೆ ಬಂದೆ. ಅಮೃತೇಶ್ವರಿಯಲ್ಲಿ ಅವಕಾಶ ಸಿಕ್ಕಿ ವೇಷದ ಅವಕಾಶಗಳು ಸಿಕ್ಕಲಿಕ್ಕೆ ಶುರುವಾಯಿತು. ಯಾಕಂದರೆ ನಾನು ಸ್ವಲ್ಪ ಅದರಲ್ಲಿ ತರಬೇತಿ ಹೊಂದಿದ್ದೆ. ರಂಗಸ್ಥಳಕ್ಕೆ ಹುಡುಗ ಆದೀತು ಅನ್ನುವುದು ನಾರಾಯಣಪ್ಪರ ಮನಸ್ಸಿಗೆ ಬಂತು. ಲಿಸ್ಟಿನಲ್ಲಿ ಮಲಗುವುದಕ್ಕೆ ಸಮಯವನ್ನೇ ಕೊಡದೆ ಇಡೀ ರಾತ್ರಿ ಸಣ್ಣ ಸಣ್ಣ ವೇಷಗಳು ಬೇರೆ ಬೇರೆ 1, 2, 3 ಪದ್ಯದ್ದು, 4, 5 ಪದ್ಯದ್ದು, ಈಗ ದಿವಸಕ್ಕೆ ಜಾಸ್ತಿ ಅವಕಾಶವನ್ನು ಕೊಡ್ತಾಯಿದ್ದೆ. ಆಮೇಲೆ ಆವಾಗ ಸಾಮಾನ್ಯ ನನಗೆ ಒಂದು 20-21 ವರ್ಷ ಅಷ್ಟೇ. 20-21 ವರ್ಷಕ್ಕೆ ಹುಡುಗ ಆಗ್ಬೋದು ಅಂತ ಹೇಳಿದರು. ನಾರಾಯಣಪ್ಪವರು ಒಂದು ಒಬ್ಬ 2ನೇ ವೇಷಧಾರಿ ಆಗ್ತಾನೆ ಅನ್ನೋ ಒಂದು ಭವಿಷ್ಯತ್ತನ್ನು ಹೇಳಿದರು. ಹಾಗೆ ಹೆಚ್ಚೆಲ್ಲ ಮಾತಾಡುವವರಲ್ಲ ಅವರು. ಅದೆಲ್ಲ ಸ್ವಲ್ಪ ಸಂತೋಷ ಕೊಡ್ತಾಯಿತ್ತು ನನಗೆ. ಕಡೆಗೆ ಟೆಂಟ್ ಮೇಳದಲ್ಲಿ ಉತ್ತರ ಕನ್ನಡದ ಕಲಾವಿದರೊಂದಿಗೆಲ್ಲ ತಿರುಗಾಟ ಮಾಡ್ತಾಯಿದ್ದೆ. ಹೆಚ್ಚಾಗಿ 4 ತಿಂಗಳ ತಿರುಗಾಟ ಉತ್ತರ ಕನ್ನಡದಲ್ಲಿ ಆಗ್ತಿತ್ತು. ಯಾಕಂದರೆ ಚಿಟ್ಟಾಣಿಯವರ ಪ್ರಭಾವದ ಕಾಲ ಆವಾಗ. ಇಲ್ಲಿ ಸ್ತ್ರೀ ಪಾತ್ರಧಾರಿಗಳಾಗಿ ನಮ್ಮವರು ವೈಕುಂಠಣ್ಣ ಮತ್ತು ಶ್ರೀಮಠ ಪಂಜುನಾಯಕರು, ಎಮ್ಮೆ ನಾಯಕರು, ಹಳ್ಳಾಡಿ ಮಂಜೇಶ್ ಶೆಟ್ಟರು, ಇವರು 4 ಜನ ಈ ಕಡೆಯವರು ನಮ್ಮ ಮನೆ ಹತ್ತಿರದವರೇ ಇದ್ದರು. ಅವರೊಂದಿಗಿದ್ದೆ. ಆಮೇಲೆ ಟೆಂಟ್ ಮೇಳವನ್ನು ಬಿಟ್ಟು ಬಯಲಾಟಕ್ಕೆ ಪುರುಷ ವೇಷಧಾರಿಯಾಗಿ ನನ್ನನ್ನು ಹಾಲಾಡಿ ಮೇಳಕ್ಕೆ ಕರೆದುಕೊಂಡು ಬಂದರು. ಹಾಲಾಡಿ ತಾರನಾಥ್ ಶೆಟ್ಟರ ಯಜಮಾನಿಕೆ ಪುರುಷ ವೇಷಧಾರಿಯಾಗಿದ್ದೆ 2 ವರ್ಷ. ಆಮೇಲೆ ಅಲ್ಲಿಯೇ 25ನೇ ವರ್ಷಕ್ಕೆ ನಾನು 2ನೇ ವೇಷಧಾರಿಯಾದೆ. 25ನೇ ವರ್ಷ 22ನೇ ವರ್ಷಕ್ಕೆ ಪುರುಷ ವೇಷ, 25ನೇ ವರ್ಷಕ್ಕೆ 2ನೇ ವೇಷ. ಅಂದರೆ ಬೇಕಾಗುವ ಆಳಂಗ ಮತ್ತು ನಾನು ಬೆಳೆದು ಬಂದ ಕಲಾವಿದರ ಒಡನಾಟ ಅದೆಲ್ಲ ಉಂಟಲ್ಲ. ಆದರೂ ಇಲ್ಲಿ ಬಯಲಾಟದಲ್ಲಿ ಸ್ವಲ್ಪ ಬದಲಾವಣೆ ಇತ್ತು ಅನ್ನೋದು ಆವಾಗ ಗೊತ್ತಾದದ್ದು ನಮಗೆ. ಬಯಲಾಟದ ವ್ಯತ್ಯಾಸಗಳೇನಿರ್ಬೋದು? ವ್ಯತ್ಯಾಸಗಳು ಟೆಂಟ್ ಮೇಳದಲ್ಲಿ ಇವಾಗಿದ್ದದ್ರಕ್ಕಿಂತ ಆವಾಗ ಇಷ್ಟೆಲ್ಲ ನೃತ್ಯ ಎಲ್ಲ ಇದ್ದಿಲ್ಲ. ನೃತ್ಯ ಅಂತ ಹೇಳಿದರೆ ಚಿಟ್ಟಾಣಿ ಪುರುಷ ವೇಷಧಾರಿಗಳಲ್ಲಿ ಚಿಟ್ಟಾಣಿಯವರು, ಸ್ತ್ರೀ ಪಾತ್ರಧಾರಿಗಳಲ್ಲಿ ಕೋಟ ವೈಕುಂಠಣ್ಣ ಸ್ಪೆಷಲ್ಲಾಗಿ ಒಂದು ಕೆಲವು ಹೆಜ್ಜೆಗಳನ್ನೆಲ್ಲ ಹಾಕ್ತಾಯಿದ್ದೆ. ಬಿಟ್ಟರೆ ಉಳಿದವರಿಗೆಲ್ಲ ಸಾಮಾನ್ಯ ಎಷ್ಟೋ ಒಂದು ನಿಮಗೆ ಎಲ್ಲ ಗೊತ್ತುಂಟಲ್ಲ, ಒಂದು ಲೆಕ್ಕದ ಕುಣಿತ ಅಷ್ಟೇ. ನಾವು ಸ್ವಲ್ಪ ಈ ಪುಂಡು ವೇಷಗಳ ನನಗೆ ಕೌಂಡ್ಲಿಕ ಮತ್ತು ಬಬ್ರುವಾಹನ ಇಂಥ ವೇಷಗಳನ್ನೆಲ್ಲ ಹಾಕಿದವಾಗ
ಈಗಿನ ಹಾಗೆ ಕಲಾವಿದರು ಹೋದ ಹಾಗೆ ಹಿಮ್ಮೇಳದವರು ಹೋಗುವ ಪದ್ಧತಿ ಇರಲಿಲ್ಲ ಅವಾಗ. ಹಿಮ್ಮೇಳದವರು ಹೋದ ಹಾಗೆ ಕಲಾವಿದರು ಹೋಗಬೇಕು, ಆ ಒಂದು ಪದ್ಧತಿ ಇದ್ದಿತ್ತು. ಭಾಗವತರೇ ಪ್ರಧಾನವಾಗಿ. ಭಾಗವತರೇ ಪ್ರಧಾನ. ಭಾಗವತರ ನಂತರ ಮೊದಲಿಗಾರ ನಂತರ ಚಂಡಿಯವ್ರ ನಂತರ ಎದುರು ವೇಷದ ಅದು ಸಾಮಾನ್ಯ. ನೀವು ಹಾಕಿ ಕುಣಿಸಲ್ಲ ಯಾಕೆ ಅಂತ ಹೇಳುವ ಅಧಿಕಾರ ಚಿಟ್ಟಾಣಿಯವರಿಗೂ ಇದ್ದಿಲ್ಲ ಅವಾಗ, ನಾನು ತಿಳಿದ ರೀತಿ. ಆ ರೀತಿಯಲ್ಲಿ ಹೋಗ್ತಾಯಿತ್ತು. ಅದರಲ್ಲಿ ನಾನು ಆಗ್ಬೋದು ಅನ್ನಿಸ್ತು ಈ ಕಡೆಗೆ. ಆದ್ದರಿಂದ ನಾನು ಇಲ್ಲಿ ಬರಬೇಕಾಯ್ತು. ಬರುವಾಗಲೂ ನನಗೆ ತುಂಬ ಜಾಗ್ರತೆ ಹೇಳಿದರು, ನಿನ್ನ ಭವಿಷ್ಯತ್ತು ಹಾಳಾಗ್ತದೆ, ನೀನು ಹೋಗಬೇಡ, ನಿನ್ನ ಒಳ್ಳೆ ಭವಿಷ್ಯತ್ತು ಇದೆ ಹಾಗೆ ಹೀಗೆ ಅಂತ ಯಜಮಾನ ಪಾರಂಪಳ್ಳಿ ಶ್ರೀಧರನ್ ದೇವಪ್ಪರು ಇವರು ಹೇಳಿದರು ಸಹ. ಡಬಲ್ ಸಂಬಳ ಅಂತ ಮಾಡಿ, ಅವಾಗಿನ ಒಂದು 2-2.5 ಸಂಬಳ ಇದ್ದರೆ 5,000 ಅಂತ ಹೀಗೆಲ್ಲ ಸ್ವಲ್ಪ ಈ ಹಣದ ಆಮಿಷವನ್ನು ನೋಡಿ ನನ್ನಲ್ಲಿ ಇಲ್ಲಿ ಕರ್ಕೊಂಡು ಬಂದರು ಹಾಲಾಡಿ ಮೇಳಕ್ಕೆ. ಹಾಲಾಡಿ ಮೇಳದಲ್ಲಿ 2ನೇ ವೇಷಕ್ಕೆ ವೇಷ, ಆಮೇಲೆ ಅಲ್ಲಿ 2ನೇ ವೇಷ ಹಾಲಾಡಿ ತಾರಣ ಶೆಟ್ಟಿ ಅಂತವರ ಯಜಮಾನ. ಕಡೆಗೆ ಮತ್ತೆ ಟೆಂಟ್ ಮೇಳಕ್ಕೆ ಇವರು ಕರೆದ್ರು, ನಾನು ಹೋಗಲಿಲ್ಲ. ಮದುವೆ ಆಯಿತು ನನಗೆ ಅದೇ ಒಂದು ಅವಧಿಯಲ್ಲಿ. ಮದುವೆ ಆದಮೇಲೆ ನನಗೆ 2 ಕಡೆ ಅಲ್ಪ ಸ್ವಲ್ಪ ತಾಪತ್ರ. ಅದರ ಆ ಕಡೆ ನರಾಡಿಯಲ್ಲಿಯೂ ಅಕ್ಕನ ಮಕ್ಕಳಿಗೆ ಅವರೊಂದಿಗೂ ಇರಬೇಕು, ಇಲ್ಲಿಯೂ ಇರಬೇಕು. ಅದರೊಟ್ಟಿಗೆ ಒಂದು ಅಲ್ಪ ಸ್ವಲ್ಪ ಈ ಸಾಗುವಳಿ ಅಂತ ಹೇಳ್ತಾರಲ್ಲ ಅದೆಲ್ಲ ಇರ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗ್ತಿತ್ತು. ಅದರಿಂದ ಬಯಲಾಟವನ್ನೇ ಗಟ್ಟಿ ಮಾಡಿಬಿಟ್ಟೆ. ಹಾಲಾಡಿ ಮೇಳದ ನಂತರ ಸೌಕೂರು ಮೇಳಕ್ಕೆ ಹೋದೆ, ಮಾರಣಕಟ್ಟೆ ಮೇಳಕ್ಕೆ ಹೋದೆ, ಮತ್ತು MM ಹೆಗಡೆಯವರ ಯಜಮಾನಿಕೆ. ಸೌಕೂರು ಮೇಳದಲ್ಲಿ ನಾರಾಯಣ ಶೆಟ್ಟರ ಯಜಮಾನಿಕೆಯಲ್ಲಿದ್ದೆ. ಹೀಗೆ ಹೋಗ್ತಾಯಿದ್ರು. ಮತ್ತೆ ಪುನಃ ಮಂದರ್ತಿ ಮೇಳಕ್ಕೆ, ಮತ್ತೆ ಪುನಃ ಹಾಲಾಡಿ ಬಂದೆ. ಹಾಲಾಡಿಯಿಂದ ಮಂದರ್ತಿ ಮೇಳಕ್ಕೆ ಬಂದೆ. ಮಂದರ್ತಿ ಮೇಳದಲ್ಲಿ ಬೇರೆ ಬೇರೆ ಏನೋ ಒಂದು ಸಮಸ್ಯೆಗಳೆಲ್ಲ ಬಂದು ಅಲ್ಲಿ ಸೇರಿಕೊಂಡಂಥ ಕಲಾವಿದರಿಗೆ ಮೇಳವೇ ಇಲ್ಲದ ಪರಿಸ್ಥಿತಿ ಬಂತು. ಮಂದರ್ತಿ ಮೇಳಕ್ಕೆ ಎಗ್ರಿಮೆಂಟ್ ಮಾಡಿದವರಿಗೆ. ಅದಕ್ಕೆ ಮಂದಾರ್ತಿಯವರೇ ಕಾರಣ ಅಲ್ಲ, ಆಗಿನ ಒಂದು ಮುಕ್ತೇಶ್ವರಕ್ಕೆ ಜಗಳದಲ್ಲಿ ಏನೋ ಆಯ್ತದಲ್ಲ. ಆವಾಗ ಶಿರ್ಷಿ ಮೇಳವನ್ನು ಮಾಡಬೇಕಾದ ಸಂದರ್ಭ ಬಂತು. ಶಿರ್ಷಿ ಮೇಳವನ್ನು ಮಾಡಿದರು ಇಲ್ಲಿ ನಮ್ಮ ಶಿರಿಯಾರ್ ಮುದ್ದಣ್ಣ ಶೆಟ್ಟರು ಅಂತ. ಆವಾಗ ಅದು ಡೇರಿ ಮೇಳ ಆಗಿತ್ತು. ಅಲ್ಲಿಗೆ 3 ವರ್ಷ ಅಲ್ಲಿ ಶಿರ್ಷಿ ಮೇಳದಲ್ಲಿ ಇರಬೇಕಾಯಿತು. ಬಹಳ ಕಷ್ಟದಲ್ಲಿ ಅಂತ ಹೇಳಿದರೆ ಸಂಪಾದನೆ ಇಲ್ಲ, ಮರ್ಯಾದೆ ಪ್ರಶ್ನೆ. ಮಂದರ್ತಿ ಮೇಳ ಬಿಡಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿಯ ನೋವು ಒಂದು ಕಡೆ. ಆ ನೋವನ್ನು ಹೇಳ್ಕೊಳ್ಳಿಕ್ಕಿಲ್ಲ ಅಂತ ಒಂದು ಸನ್ನಿವೇಶ ಆವಾಗ ಸೃಷ್ಟಿಯಾಯಿತು. ಕಡೆಗೆ 3 ವರ್ಷ ಅಲ್ಲಿ ಶಿರ್ಷಿ ಮೇಳದಲ್ಲಿದ್ದು ನಂತರ ನಾನು ಮತ್ತೆ ಪುನಃ ಅಮೃತೇಶ್ವರಿ ಮೇಳಕ್ಕೆ ಬಂದೆ. ಆವಾಗ ಅಮೃತೇಶ್ವರಿ ಡೇರೆ ಮೇಳ ಹೋಗಿ ಬಯಲಾಟ ಆಗಿದೆ. ಬಯಲಾಟ ಅಂತ ಹೇಳಿದರೆ ನಮ್ಮ ದಿವಂಗತ ಬಾಬುರಾವ್ ಹೆಗಡೆ, ಶಂಕರ ಹೆಗಡೆ ಅಂತ ಬೇಳೂರಿನವರೊಬ್ಬರು ಮೇಳ ಮಾಡ್ತಾಯಿದ್ರು. ಅವರು ಭಾರಿ ಉಪಚಾರದಲ್ಲಿ ಕರ್ಕೊಂಡು ಬಂದರು. ಬೇರೆ ಬೇರೆ ನಾವು ಮೇಳದಲ್ಲೆಲ್ಲ ಇರುತ್ತಲ್ಲ ಬಿಡಿ. ಆಯಿತು, ನನಗೂ ಅವರಿಗೂ ಸ್ವಲ್ಪ ಪೈಪೋಟಿ ಆಗಿ ಮಾರನೇ ವರ್ಷದಲ್ಲಿ ನಾನೇ ಏಲಮ್ಮಿಗೆ ನಿಂತೆ ಅವರ ಎದುರಿಗೆ ಅಮೃತೇಶ್ವರಿ ಮೇಳದಲ್ಲಿ. ಅಮೃತೇಶ್ವರಿ ಮೇಳದಲ್ಲಿ ಏಲಮ್ಮಿ ನಿಂತು ಮೇಳ ನನ್ನ ಹೆಸರಿಗಾಯಿತು. ನಾನು ಸತ್ಯ ಒಂದು ಹಠವಾದಿಯಾಗಿ ನಿಂತದ್ದು ಬಿಟ್ಟರೆ ಮೇಳ ಮಾಡಬೇಕು ಅನ್ನುವ ಒಂದು ಹಣದ ಒಂದು ಆಸೆಯಲ್ಲಿಯೋ ಅಥವಾ ಆ ಚಟದಲ್ಲಿಯೋ ನಿಂತವಲ್ಲ. ಬರೀ ಒಂದು ಅವ್ರು ನಮ್ಗೆ ಅನ್ಯಾಯ ಮಾಡಿದ್ರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏಲಮ್ಮಿಗೆ ಅವ್ರ ಎದುರು ನಿಂತದ್ದು. ಕಡೆಗಂತೂ ಟೋಟಲಿ ಬೇರೆ ಬೇರೆ ಪ್ರೋತ್ಸಾಹ. ತೆಕಟೆ ಚಂದ್ರಣ್ಣ ಅಂತಿದ್ರು ಅವರು, ಮತ್ತು ಸೌಕೂರು ಸದಾನಂದ ಹೆಗಡೆ, ಕಿಶನ್ ಹೆಗಡೆ ಮಾವ, ಅವರೆಲ್ಲ ಪ್ರೋತ್ಸಾಹ ಕೊಟ್ಟು ಅಮೃತೇಶ್ವರಿ ಮೇಳ ನಡೆಸ್ಕೊಂಡು ಹೋಯ್ತಂತ 1 ವರ್ಷ. ಎಷ್ಟು ವರ್ಷ ನಡೆಸಿದ್ರಿ? ಒಂದೇ ವರ್ಷ ನಮ್ಮ ಸಂಚಾಲಕತ್ವದಲ್ಲಿ. ಕಡೆ ನಡೆಸ್ಬೋದಿತ್ತು, ಆದರೆ ಅವರು ನನಗೆ ಮೊದಲೇ ನಾ ಹೇಳಿದ್ನಲ್ಲ, ಮೇಳದ ಯಜಮಾನಿಕೆ ನನಗೆ ಎಲ್ಲಿಯೂ ಬೇಕಾಗಿಲ್ಲ. ಇವಾಗಲೂ ಯಾವುದೇ ಮೇಳದಲ್ಲಿ ನಾನು ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ದೂರ, ಯಾಕಂದರೆ ಅಲ್ಲಿ ನನ್ನಷ್ಟಕ್ಕೆ ನಾನಿರುವ ಅಲ್ಲಿ ಸ್ವಲ್ಪ ಕಷ್ಟ ಇದೆ ನನಗೆ. ನಿನಗಾಗಿ ಮೇಳ ತಗೊಂಡದ್ದು ಮೊರೆ ಹಾಗೆ ಹೀಗೆ ಅಂತ ಅವ್ರು ಸದಾನಂದ ಹೆಗಡೆರೆಲ್ಲ ಹೇಳಿದವರು. ಮತ್ತೆ 2ನೇ ಬೇಡ ಅಂತ ಅವ್ರು ಬಿಟ್ಟರು. ನಾನು ಬಿಟ್ಟೆ ಕಮಲಶಿಲೆ ಮೇಳಕ್ಕೆ ಹೋದೆ. ಇಲ್ಲಿಂದ ಅಮೃತೇಶ್ವರ ಮೇಳದಿಂದ ಕಮಲಶಿಲೆ ಮೇಳಕ್ಕೆ ಹೋದೆ. ಅಲ್ಲಿ 3 ವರ್ಷ ಅತ್ಯುತ್ತಮವಾದ ತಿರುಗಾಟ, ಮಾನಸಿಕವಾದಂಥ ನೆಮ್ಮದಿ, ಒಳ್ಳೆಯ ತಿರುಗಾಟ, ಒಳ್ಳೆಯ ಪ್ರೋತ್ಸಾಹ ಮತ್ತು ಒಳ್ಳೆಯ ವೇಷಗಳು, ಅಭಿಮಾನಿಗಳೆಲ್ಲ ಜಾಸ್ತಿ. ಆಮೇಲೆ ಈ ಕಡೆ ಮಂದಾರ್ತಿಯಲ್ಲಿ 2 ಮೇಳ ಆಗುವ ಸಂದರ್ಭ ಬಂತು. ಇಸ್ವಿ ಯಾವುದಿರ್ಬೋದು? 2ನೇ ಮೇಳ ನೆನಪಿಲ್ಲ, ಸಾಧಾರಣ 98-99 ಇರ್ಬೋದು.
98-99ರಲ್ಲಿ ಅದು 97-98 ಈಗಿನ ನಮ್ಮ ದೇವಸ್ಥಾನದ ಗುಮಾಸ್ತ ಅಥವಾ 5 ಮೇಳದ ಮ್ಯಾನೇಜರ್ ಅಶೋಕ್ ಕುಂದರ್ ಅಂತಿದ್ದಾರಲ್ಲ, ಆವಾಗ 1 ಮೇಳದ ಮ್ಯಾನೇಜರ್ ಆಗಿದ್ದರು ನಮ್ಮ 1ನೇ ಮೇಳದಲ್ಲಿ. ಅವರು ಹೀಗೆ ನನ್ನನ್ನು ದೇವಸ್ಥಾನಕ್ಕೆ ಬಂದು ಹೋಗಿ ಮೇಳಕ್ಕೆ ಬನ್ನಿ ಅಂದರೆ ದೇವಸ್ಥಾನಕ್ಕೆ ಹೋದ ಕೂಡಲೇ ಅಗ್ರಿಮೆಂಟ್ ಮಾಡಿಕೊಂಡು ಈ ಕಡೆಯಿಂದ ಸ್ವಲ್ಪ ಕಮರ್ಷಿಯಲಿ ಮೇಳದವರಿಗೆಲ್ಲ ನೋವಾಯಿತು. ನಾನು ಸ್ವಲ್ಪ ನೊಂದ ಮನಸ್ಸಿನಲ್ಲೇ ಬಿಟ್ಟು ಬಂದೆ. ಮಂದಾರ್ತಿ ಮೇಳಕ್ಕೆ ಬಂದು ಸೇರ್ಪಡೆ ಆದೆ. ಅಲ್ಲಿಂದ ಇಲ್ಲಿಯ ತನಕ ಮಂದಾರ್ತಿ ಮೇಳ 25 ಜಾಸ್ತಿ ಆಯಿತು, 28 ಏನೋ ಆಗಿರ್ಬೋದು. ಅದು 96-97 ನೆನಪಿಲ್ಲ ನನಗೆ. ಅಲ್ಲೇ ಬಿಟ್ಟದ್ದು. ಅಲ್ಲಿಂದ ಮಂದಾರ್ತಿ ಮೇಳದಲ್ಲೇ ಇದ್ದೆ. ಪ್ರಸ್ತುತವಾಗಿ ಮಂದಾರ್ತಿ ಮೇಳದಲ್ಲಿ. ಹಾಗೆ ನೀವು ಹಲವಷ್ಟು ಮೇಳಗಳನ್ನೆಲ್ಲ ತಿರುಗಿಕೊಂಡು ಬಂದು ಈ ಮಂದಾರ್ತಿ ಮೇಳಕ್ಕೂ ಇಲ್ಲಿನ ಯಜಮಾನರಿಗೂ ಮತ್ತು ಬೇರೆ ಮೇಳದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವ್ಯತ್ಯಾಸಗಳು ಏನಿರ್ಬೋದು ಈ ಮಂದಾರ್ತಿ ಮೇಳಕ್ಕೂ ಮತ್ತು ಉಳಿದ ಮೇಳಗಳಿಗೆಲ್ಲ? ಉಳಿದ ಮೇಳಗಳಿಗೂ ಮಂದಾರ್ತಿ ಮೇಳಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಉಳಿದ ಮೇಳಗಳಲ್ಲಿ ಯಾವುದೇ ಲಾಭ ನಷ್ಟಗಳ ಒಬ್ಬ ಯಜಮಾನನ ತಲೆಯ ಮೇಲೆ ಹೋಗ್ತದೆ. ಅವ ಸಾಲ ಮಾಡಿ ಆಗಲಿ ಅಥವಾ ಸ್ವಂತ ದುಡಿದಿಟ್ಟು ಹಣವನ್ನಾಗಲಿ ಅಥವಾ ಅವರು ಮನೆಯವರು ದುಡಿದದ್ದನ್ನಾಗಲಿ ಅದು ಟೋಟಲಿ ಒಬ್ಬನ ಇದ್ರ ಮೇಲೆ ಹೋಗ್ತದೆ. ಒಂದು ವಿಚಾರ, ಅವರಿಗಲ್ಲಿ ಭಾಳ ಕಷ್ಟ ಆಗ್ತದೆ. ಆಗಿನ ಕಾಲದಲ್ಲಿಯೂ ಕಷ್ಟ, ಈಗಲೂ ಅಷ್ಟು ಜವಾಬ್ದಾರಿ ಬೇಕಾಗ್ತದೆ. ಸ್ವಲ್ಪ ಹೊಣೆಗಾರಿಕೆ ಕಡಿಮೆ ಮಾಡಿಕೊಂಡ್ರೆ ಲಾಸ್ ಆಗುತ್ತೆ. ಮಂದಾರ್ತಿ ಮೇಳದಲ್ಲಿ ಅತ್ಯುತ್ತಮ ವ್ಯವಸ್ಥೆ, ದೇವಸ್ಥಾನದ ಹಣ, ಬೇಕಷ್ಟು ಡ್ರೆಸ್ಗಳು ಮತ್ತು ಬೇಕಾದ ಸೌಲಭ್ಯಗಳು, ಹಾಗೆ ಒಂದೊಂದಾಗಿ ಮೇಳ ಬೆಳೀತಾ ಈ 5 ಮೇಳದವರೆಗೆ ಬಂದಿದೆ. ಈಗ ಮಳೆಗಾಲದಲ್ಲಿ 2 ಮೇಳ, ಒಟ್ಟು 7 ಮೇಳದ ಲೆಕ್ಕ ಎಣಿಸ್ಬೋದು. ಮಂದಾರ್ತಿ ಮೇಳಕ್ಕೂ ಬೇರೆ ಮೇಳಕ್ಕೂ ಹೋಲಿಕೆ ಅಂತ ಹೇಳಿದರೆ ಅಲ್ಲಿಂದೆಲ್ಲ ಪೂರ್ಣ ಕಥೆ ಹೇಳಲಿಕ್ಕಾಗೋದಿಲ್ಲ. ಟೋಟಲಿ ಅಜಗಜಾಂತರ. ಎಲ್ಲ ಈ ಲಾಭ ನಷ್ಟದ ವಿಚಾರ ಯಜಮಾನರ ಬಗ್ಗೆ ಹೇಳುವುದಿದ್ರು ಅಂದರೆ ಇಲ್ಲಿ ಸ್ವಂತ ದುಡ್ಡು ಹಾಕಲಿಲ್ಲ ಅನ್ನೋ ಲೆಕ್ಕದಲ್ಲಿ ಮೇಳದವರು ನೋಡ್ಕೊಳ್ತಾರೆ ಅನ್ನೋ ಲೆಕ್ಕವೂ ಅಲ್ಲ. ಅದು ನನ್ನ ಮಾತಿನ ತಾತ್ಪರ್ಯ. ಟೋಟಲಿ ದೇವಸ್ಥಾನದ ಭಂಡಾರ, ಅಧ್ಯಕ್ಷರ ಆಡಳಿತಾಧಿಕಾರಿಗಳ ಒಂದು ಹೊಣೆಗಾರಿಕೆ, ದೇವಸ್ಥಾನದ ಸಿಬ್ಬಂದಿ ವರ್ಗದವರು, ಹೀಗೆ ಒಂದು ಹೊಣೆಗಾರಿಕೆಯಲ್ಲಿ ಮಂದಾರ್ತಿ ಮೇಳ ವಿಜೃಂಭಣೆಯಿಂದಲೇ ಹೋಗಿದೆ. ಯಾಕಂದರೆ ನಾನು ಸೇರುವಾಗ 2 ಮೇಳ ಇತ್ತು, ಈಗ 5 ಮೇಳ ಆಯಿತು. ಮಧ್ಯದಲ್ಲಿ ಹರಕೆ ಬಯಲಾಟದ ಬೆಳವಣಿಗೆ ಇದೆಲ್ಲ ಸಾಧಾರಣ ನಮ್ಮ ಗಮನಕ್ಕೂ ಬಂದ ಹಾಗೆ. ಈಗ ಎಷ್ಟು ನೋಂದಾವಣೆ ಆಗಿದೆಯೋ ಅಂದರೆ ಬುಕ್ಕಿಂಗ್ ಆಗಿದೆಯೋ ಅಷ್ಟೇ ಆಟಗಳ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಹೊರಗಡೆ ಹರಕೆ ಬಾಕಿ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಟೋಟಲ್ ಮಂದಾರ್ತಿ ಮೇಳ ಒಂದು ರೀತಿಯ ಸಮುದ್ರ. ಇನ್ನು ತಾವು ಹೇಳಿದ್ರಿ ಈಗ ನೀವು ಬರುವಾಗ 2 ಮೇಳಗಳಿತ್ತು ಅಂತೇಳಿ, ಈಗ 5 ಮೇಳಗಳಾಗಿರುವಂಥದ್ದು. ಈಗ ಅಂದಿನ ಮಂದಾರ್ತಿ ಮೇಳಕ್ಕೂ ಇಂದಿನ ಮೇಳದ ಏನು ವ್ಯತ್ಯಾಸಗಳನ್ನೆಲ್ಲ ಗಮನಿಸಿದ್ದೀರಿ? ವೇಷದಲ್ಲಿರ್ಬೋದು ಅಥವಾ ನೀವು ಕಂಡ ಹಾಗೆ ಮಂದಾರ್ತಿ ಮೇಳ ಅಂದು ಇಂದು ಯಾವ ರೀತಿಯಾಗಿ? ಅಂದು ಇಂದು ಅಂದರೆ ನಾವು 2 ವಿಭಾಗದಲ್ಲಿ ಹೇಳಬೇಕಾಗ್ತದೆ. ಅಂದು ನಾನು ತುಂಬ ಬಿಸಿ ರಕ್ತದಲ್ಲಿದ್ದೆ, ಯೌವನ ಇತ್ತು ನಮ್ಮಲ್ಲಿ. ಎಷ್ಟು ಕೆಲಸ ಮಾಡಿದರೂ ಸಾಲದು, ಎಷ್ಟು ವೇಷ ಮಾಡಿದರೂ ಸಾಲದು ಒಂದು. ಇಂದು ನಾವು ಇವತ್ತು ಮೊನ್ನೆ ಮಾರ್ಚ್ 10ರಿಂದ 66ನೇ ವರ್ಷ. ನಮಗೆ ಉತ್ಸಾಹ ಉಂಟು, ಮಾಡಬೇಕು ಅಂತ ಉಂಟು, ಮಾಡಿದ್ದು ಕಡಿಮೆ ಆಗ್ತದೆ ಅಂತ ಗೊತ್ತುಂಟು. ಆದರೆ ಮನಸ್ಸಿದ್ದಷ್ಟು ಮಾಡಿ ತೋರಿಸ್ಲಿಕ್ಕಾಗುವುದಿಲ್ಲ. ಈ ಒಂದು ಇದು ವಿಷಯ. ಎರಡನೇದಾಗಿ ಈ ನಮಗೆ ಅವಕಾಶವನ್ನು ಕೊಡುವ ಹಿಮ್ಮೇಳದವರಿಗೂ ಸಹ ಈ ಕಾಲಮಿತಿಯ ಒಂದು ವೇಗ ಉಂಟಲ್ಲ, ಅದು ತೊಡಕನ್ನು ತರ್ತದೆ. ಅದರಿಂದ ಏನೂ ಹೇಳಲಿಕ್ಕಾಗೋದಿಲ್ಲ, ಅವರಿಗೂ ಏನು ಹೇಳಲಿಕ್ಕಾಗೋದಿಲ್ಲ. ಮೇಳ ಮೊದಲು ನಾನು ಬರುವಾಗಲೂ ಅತ್ಯುತ್ತಮ ಮೇಳವಾಗಿವೆ. ನಾನು ಮೇಳದಲ್ಲಿ ಒಳ್ಳೆ ಮೇಳ ಅಂತ ಹೇಳಿದರೆ ಹೇಗಿರಬೇಕು ಅಂತ ನನ್ನಲ್ಲಿ ಕೇಳಿದರೆ ನನ್ನ ಪ್ರಶ್ನೆ, ಒಂದು ಹಿಮ್ಮೇಳ, ಆಮೇಲೆ ಮುಮ್ಮೇಳ, ಆಮೇಲೆ ಪ್ರೇಕ್ಷಕರು, ಇದು 3ಕ್ಕೊಂದು ಹೊಂದಾಣಿಕೆ. ನಮ್ಮ ಮಂದಾರ್ತಿ ಮೇಳದಲ್ಲಿ ನಾನು ಬಂದು ಸೇರಿದ ಅಂದಿನಿಂದ ಇದಕ್ಕೆ ಕೊರತೆ ಅಂತ ಆಗಲಿಲ್ಲ. ಹಿಮ್ಮೇಳ ಮೊದಲು ಒಳ್ಳೆಯದಿತ್ತು, ಇವಾಗಲೂ ಒಳ್ಳೆಯದಿತ್ತು, ಕಡಿಮೆ ಯಾವುದೂ ಇಲ್ಲ.
ನಮ್ಮ ಕಳಪೆ ಮಾಡಿದ್ದಾರೆ ಅಂತ ನಾವು ಹೇಳುವಂಗಿಲ್ಲ. ಆದರೆ ಈಗಿನ ಹಿಮ್ಮೇಳದವರಿಗೂ ಕಲಾವಿದನಿಗೆ ಅವಕಾಶವನ್ನು ಕೊಡುವುದು, ಆ ಕಥೆಯನ್ನು ಪರಿಣಾಮಕಾರಿಯಾಗಿ ಅನುಭವಿಸಿ ಪದ್ಯವನ್ನು ಹೇಳಿ ರಂಗಸ್ಥಳದಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡುವುದಕ್ಕೆ ಈ ಕಾಲಮಿತಿ ಎನ್ನುವುದು ತುಂಬ ತೊಡಕಾಗ್ತದೆ. ಅವಾಗ ಏನಾಗುತ್ತೆ ಕೇಳಿದರೆ ಕಥಾ ಮೌಲ್ಯದ ಒಂದು ಕಳಂಕ ಆಗ್ತದೆ. ಕಥಾ ಮೌಲ್ಯಕ್ಕೆ ಏನೋ ನಾವು ನಿಯಂತ್ರಣಕ್ಕೆ ತಂದಾಗ ಆಗ್ತದೆ, ಹಾಗನ್ನಿಸ್ತದೆ. ಬಿಟ್ಟರೆ ಮೇಳ ಮಂದರ್ತಿ ಮೇಳವೇ. ಅದೇ ಪ್ರಶ್ನೆಯನ್ನು ಮುಂದುವರಿಸಿದ್ರಿ ಕಾಲಮಿತಿಗೂ ಮತ್ತೆ ಪೂರ್ಣರಾತ್ರಿ ಆಟಗಳಲ್ಲಿ. ಈಗ ತಾವು ಹೇಳಿದ್ರಿ ಒಂದು ವ್ಯತ್ಯಾಸ ಹೇಳಿದ್ರಿ, ಭಾಗವತಿಗೆ ಇದರಲ್ಲಿ ಹೇಳಿದ್ರಿ. ಬೇರೆ ಏನು ತೊಂದರೆಗಳು ಅಂದ್ರೆ ಒಳ್ಳೇದಾ ಅಥವಾ ಕೆಟ್ಟದ ಅಂತೇಳಿ ಕೇಳೋದಿದ್ರೆ ಕಾಲಮಿತಿ ಆಟ ಒಳ್ಳೇದಾ ಕಲಾವಿದರ ಪರವಾಗಿ, ಅಥವಾ ಪೂರ್ಣರಾತ್ರಿ ಆಟ ಇದ್ರೆ ಒಳ್ಳೇದಾ, ಹೇಗೆ? ಪೂರ್ಣರಾತ್ರಿ ಆಟ ಇನ್ನು ಬರುವುದಿಲ್ಲ ಒಂದು. ಎರಡನೇದಾಗಿ ಕಾಲಮಿತಿ ಆಟದ ಬಗ್ಗೆ ನಾವು ಹೇಳುವುದಿದ್ರೆ ಅದು ಮೊದಲು ತುಂಬ ತೊಡಕಾಗಿ ಕಾಣ್ತಾ ಇತ್ತು ನಮಗೆ ಕಲಾವಿದರಿಗೆ, ಅಥವಾ ಅಲ್ಲಿ ಕೆಲಸಗಾರರಿಗಾಗಲಿ ಹಿಮ್ಮೇಳದವರಿಗಾಗಲಿ. ಕೊನೆಗೆ 1.5-2 ಗಂಟೆಯಿಂದ ಬಿಡುವು ಸಿಗ್ತದೆ ಅನ್ನೋದು ಒಂದು ಪ್ರಶ್ನೆ ಬಿಟ್ಟರೆ ಮತ್ತೆಲ್ಲ ವೇಗಗಳು. ತಯಾರಾಗಬೇಕು, ಹೋಗಬೇಕು, ಹೋಗಿ ಬರಬೇಕು, ಮತ್ತು ಕೂಡಾಟಗಳಲ್ಲಿ ಅವ್ರನ್ನ ಕಳಿಸ್ಬೇಕು, ಇವರು ಕೂತ್ಕೊಳ್ಬೇಕು. ಈ 5 ಮೇಳದಾಟದಲ್ಲಿ ಹಾಗೆ ಈ ಒಂದು ಇದು ಬಿಟ್ಟರೆ ಪ್ರಸಂಗದ ಮೌಲ್ಯವನ್ನು ಉಳಿಸುವುದು ತುಂಬ ಕಷ್ಟವೇ. ಕಾಲಮಿತಿ ಇನ್ನು ನಾವು ಅದನ್ನು ಹೊಂದ್ಕೊಳ್ಬೇಕಾಗ್ತದೆ. ಮತ್ತು ನಾವು ಹಿಂದೆ ಅದರ ಬಗ್ಗೆ ದೇವಸ್ಥಾನದವರು ಮೀಟಿಂಗ್ ಮಾಡಿದವಾಗ ನನ್ನ ಅಭಿಪ್ರಾಯವನ್ನು ನಾನು ಕೊಟ್ಟಿದ್ದೆ. ಮತ್ತು ಎಂ ಕೆ ರಮೇಶ್ ಆಚಾರ್ಯ ಅಂತ ಅವರು ಬಂದಿದ್ದಾರೆ ಒಂದು ದಿವಸ. ಒಂದು ಮೀಟಿಂಗ್ ಎಲ್ಲ ಆಗಿದೆ. ಆ ಮೀಟಿಂಗ್ ಎಲ್ಲ ಏನೋ ಪ್ರಯೋಜನ ಇಲ್ಲದ ರೀತಿಯೇ ಆಯಿತು. ಬಿಟ್ಟರೆ ಮತ್ತು ಇಲ್ಲ ಆಗೋದು ಹೋಗ್ತಾ ಇತ್ತು, ಗೊತ್ತಾಯಿಲ್ಲ. ಯಾಕಂದರೆ ಅದು ಆಗೋದಿಲ್ಲ, ಭಾಗವತರುಗಳಿಗೂ ಆಗೋದಿಲ್ಲ ಅದನ್ನು ತಗೊಂಡು ಹೋಗಲಿಕ್ಕೆ. 5 ಜನ ಭಾಗವತರನ್ನು ಕೂರಿಸ್ಕೊಂಡಿದ್ದಾರೆ. ಅದು ಭಾಳ ಕಷ್ಟದ ವಿಚಾರ. ಸುದೀರ್ಘವಾದ 50 ವರ್ಷ ತಿರುಗಾಟದಲ್ಲಿ ಈಗ ಹಲವಾರು ಮೇಳಗಳನ್ನು ತಿರುಗಿಕೊಂಡು ಬಂದವರು ತಾವು. ಈ ಯಾವುದಾದ್ರೂ ಒಂದು ವಿಭಾಗದಲ್ಲಿ ನನಗೆ ಬೇಡಪ್ಪ, ಮೇಳದ ಸಹವಾಸವೇ ಬೇಡ, ಮೇಳವನ್ನು ಬಿಡುವ ಅಂತೇಳಿ ಯಾವುದಾದ್ರೂ ಅನ್ನಿಸಿದೆ ಯಾವಾಗಲೂ? ಅದು ಬಂದದ್ದು ಅಂತ ಹೇಳಿದರೆ, ನಾನು ಸಾಲಿಗ್ರಾಮ ಮೇಳದಲ್ಲಿರುವಾಗ ಕಾಳಿನಾಡ್ರೆ ಭಾಗವತರಾಗಿದ್ದೆ ಅವಾಗ. ಆದರೆ ಅವರು ಮೇಳದ ಚೌಕಿಯಲ್ಲಿರುವುದು ತುಂಬ ಕಡಿಮೆ, ಅವ್ರ ಟೈಮಿಗೆ ಸರಿಯೇ ಬರುವವರು. ಆವಾಗ ನಮ್ಮ ಸಹ ಕಲಾವಿದರಾಗಿ ಜಲವಳ್ಳಿ ವೆಂಕಟೇಶ್ವರರಾವ್ ಮತ್ತು ಕೊಂಡದಕುಳಿ ರಾಮಚಂದ್ರ ಹೆಗಡೆ, ಬೆಳೆಯೂರು ಕೃಷ್ಣಮೂರ್ತಿ ಇವರೆಲ್ಲ ಇದ್ದರು. ನಾನು ಅನಿವಾರ್ಯ ಕಾರಣದಿಂದ ಒಂದು ರಜೆ ಮಾಡಬೇಕಾಯಿತು. ಸಾಮಾನ್ಯ ಜನವರಿ 14, 15, 16 ಈ ಒಂದು ಪರಿಧಿಯಲ್ಲಿ. ಕಾರಣ ನನ್ನ ಹೆಂಡತಿಯ ಮೊದಲ ಹೆರಿಗೆ ಅದು. ಕಡೆಗೆ ಹೇಳಿ ರಜೆ ಮಾಡುವ ಅಂತ ಹೇಳಿದರೆ ಮೇಳ ದೂರ ಇತ್ತು, ಮನೆಗೆ ಬಂದಿದೆ, ಫೋನ್ ಸಂಪರ್ಕ ಇಲ್ಲ, ಲ್ಯಾಂಡು ಲೈನು ಇಲ್ಲ, ಯಾವುದೂ ಇಲ್ಲ. ಇದ್ದರೂ ನಮ್ಮ ಮನೆಯಲ್ಲಿ ಇಲ್ಲ, ಆ ವ್ಯವಸ್ಥೆಗಳಿದ್ದಿಲ್ಲ. ಹಿರಿಯ ಕಲಾವಿದ ಅರಾಟಿಯವ್ರ ಹತ್ರ ಹೇಳಿದೆ, ಇಂಥ ತೊಂದರೆಯಲ್ಲಿದ್ದಾನೆ ಅಂತ ಒಂಚೂರು ಹೇಳಿ ಮ್ಯಾನೇಜ್ಮೆಂಟಿಗೆ ಅಂತ ಹೇಳಿ ಅಂದೆ. ಆಯ್ತು ಹೇಳ್ತೆ ಅಂತ ಹೇಳಿದರು. ಅವರು ಅಭಿಮಾನಿಗಳನ್ನೆಲ್ಲ ನೋಡ್ಕೊತ ಹೋಗುವಾಗ ಚೌಕಿಗೆ ಹೋಗೋದು ಯಾವಾಗಲೂ ಸ್ವಲ್ಪ ಲೇಟ್. ಹಾಗೆ ಅವರು ನನಗಾಗಿ ಪ್ರತ್ಯೇಕ ಮಾಡಿದ್ದಲ್ಲ, ಲೇಟಾಗಿ ಹೋಗಿ ಲೀಸ್ಟ್ ಆದಮೇಲೆ ಹೇಳಿದ್ರಂತೆ. ಹಾಗೆ ಮಾರನೇ ದಿವಸ ಹೋಗುವಾಗ ನೀವು ಹೇಳಿದೆ ರಜೆ ಮಾಡಿದ್ದೀರಿ ಅಂತ ಡಬ್ಬಲ್ ರಜೆ ಹಾಕಿ, ವೇಷ ಮಾಡಲಿಕ್ಕಿಲ್ಲ, ವೇಷ ಮಾಡಬೇಕಾದ್ರೆ ಯಜಮಾನರ ಲೆಟ್ರ್ ತಗೊಂಡು ಬರಬೇಕು ಅನ್ನೋ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿಬಿಟ್ರು. ನಮಗೆ ಭಾಳ ಕಷ್ಟ. ಯಜಮಾನರನ್ನು ನೋಡಲಿಕ್ಕೆ ಬೈಲೂರಿಗೆ ಹೋಗಬೇಕು. ಬೈಲೂರಿಗೆ ಆದರೂ ಆಣೆಗುಡ್ಡೆಯಲ್ಲಿ ಆಟ ಇತ್ತು ಆ ದಿವಸ. ಹೋಗು ಬರುವ ವ್ಯವಸ್ಥೆಯೂ ಕಷ್ಟ ಇತ್ತು. ಕಡೆಗೆಲ್ಲ ನಮ್ಮೊಬ್ಬರು ಹಿರಿಯ ಕಲಾವಿದರು, ನಾವೊಂದು ಮಾಬಲಣ್ಣ ಅಂತಿದ್ರು, ಅವ್ರು ಹೇಳಿ ಐತಲ್ಲ ಮಾರಾಯ, ಹೋಗೋ ಅಲ್ಲಿ ಬೈಲೂರಿಗೆ ಹೋಗಿ ಒಂದು ಯಜಮಾನ ಹತ್ರ ಹೇಳಿಕೆ ಬಾ ಅಂತ ಹೇಳಿದ್ರು. ನನಗೆ ಕಳಿಸಿಕೊಟ್ರು. ನಾನು ಬೈಲೂರಿಗೆ ಹೋದೆ. ಬೈಲೂರಿನಲ್ಲಿ ಹೋಗುವಾಗ ಯಜಮಾನ ಸೋಮನಾಥ ಹೆಗಡೆಯವರು ಇರಲಿಲ್ಲ, ಕಿಶನ್ ಹೆಗಡೆಯವ್ರ ತಂದೆ. ಅವರ ಹೆಂಡತಿ ಇದ್ದರು ಮನೆಯಲ್ಲಿ. ಇಂಥವ ಬಂದು ಹೋಗಿದ್ದಾನೆ ಅಂತ ಹೇಳಿದೆ. ಮತ್ತು ಹೆಂಗಸ್ರ ಹತ್ರ ಎಲ್ಲ ಹೆಚ್ಚಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತಷ್ಟು ದೊಡ್ಡ ಗುರುತ ಪರಿಚಯವನ್ನು ನಾನು ಇಟ್ಕೊಂಡವನು ಅಲ್ಲ. ನಾನು ಇಂಥವ ಮೇಳದವ ಕಲಾವಿದ, ಯಜಮಾನರಿಗೆ ಹೇಳಿ ಇಂಥವ ಬಂದು ಹೋಗಿದ್ದ ಅಂತ ಹೇಳಿದರೆ ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳಿದೆ.
ಬಂದು ಸಾಯಂಕಾಲ ಶಂಕರಹಣದಲ್ಲಿ ಆಟ, ಜಾತ್ರೆ ಆಟ ಹೋಗಿ ಬಂದಿದ್ದೆ. ಹೀಗಾಯಿತು ಅಂತ ಹೇಳಿದೆ. ಹೀಗಾಯಿತು ಅಂತ ಹೇಳಿದ ಕೂಡಲೇ ಇಲ್ಲ ಹೋಗಿ ಬಂದರೆ ಆಗೋದಿಲ್ಲ, ಲೆಟ್ರನ್ನೇ ತರಬೇಕು ಅಂತ ಹೇಳಿಬಿಟ್ರು ಅವರು. ಅಷ್ಟೊತ್ತಿಗೆ ಕೊಂಡದಗುಳಿ ರಾಮಚಂದ್ರ ಹೇಳಿದ್ರು ಬಂದರು. ಅವ್ರು ಬಂದವರು ಸ್ವಲ್ಪ ಮ್ಯಾನೇಜರ್ ಮೇಲೆ, ರಮೇಶ್ ನಾಯ್ಕ್ ಅಂತ ಮ್ಯಾನೇಜರ್ ಅವ್ರ ಮೇಲೆ ಸ್ವಲ್ಪ ಜೋರಾದರು. ಜೋರಾಗಿ ಕಡೆಗೆ ಹೇಳಿದರು, ನರಳಿಯವರು ನೀವು ಬೇಜಾರು ಮಾಡ್ಕೊಳ್ಬೇಡಿ, ಮತ್ತು ಈ ಮ್ಯಾನೇಜ್ಮೆಂಟಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ ನನ್ನ ಪರವಾಗಿಯೇ ಮಾತಾಡಿದರು. ಮತ್ತು ನಮ್ಮ ಭಾಗವತರು ಬರ್ತಾರಲ್ಲ ನೋಡು ಅಂತ ಹೇಳಿದರು. ನಾನು ಶಂಕರಹಣದಿಂದ ಮನೆಗೆ ಬಂದೆ. ಮನೆಗೆ ಬಂದವರ ಕಡೆ ಮಾರನೇ ದಿವಸ ಅಲ್ಲಿ ನಾವು ಅಂದರೆ ಅಗತ್ಯ ಬೇಕಾಗುವ ಕಲಾವಿದರಾಗಿ ಇರಲಿಲ್ಲ. ಟೆಂಟ್ ಮೇಳ ಅಲ್ವಾ, ಕೌಂಟರ್ ಬಾಕ್ಸ್ ಅಂತ ಹೇಳ್ತಾರೆ. ನಾನು ಆ ಟೈಪ್ನೇ ಇದ್ದಿಲ್ಲ, ಪೋಷಕ ಪಾತ್ರಧಾರಿಗಳಾಗಿದ್ದವು. ಕಡೆಗೆ ನಮಗೇನೋ ಸುದ್ದಿಯೇ ಬಂದಿಲ್ಲ, ನಾನು ಹೋಗಲಿಲ್ಲ. ಕಡೆ ಸೋಮನಾಥ್ ಹೆಗಡೆ ಅವರಿಗೆ ಒಂದು 3 ಪುಟದ್ದು ಒಂದು ಲೆಟ್ರ್ ಬರೆದೆ ನಾನು, ಹೀಗಾಯಿತು ಬಂದಿದ್ದೆ ನಾನು. ಅಲ್ಲಿಂದಲೂ ಉತ್ತರ ಬಂದಿಲ್ಲ. ಮನೆ ಕಡೆ ಇದ್ದೆ, ಮನೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ. ಸೌಕೂರು ಮೇಳದ ನಾರಾಯಣ ಶೆಟ್ಟರ್ ಅಂತ ಹೇಳಿ ಅವರು ಕರ್ಕೊಂಡು ಹೋದರು. ಹೀಗೆ ಸೌಕೂರು ಮತ್ತೆ ಪುನಃ ಬಯಲಾಟಕ್ಕೆ ಬರಲಿಕ್ಕೆ ಕಾರಣ ಅದಾದ ಸಾಲಿಗ್ರಾಮ ಮೇಳದಲ್ಲಿ ಬಿಟ್ಟು ಬಂದೆ. ಆಮೇಲೆ ಸೋಮನಾಥ್ ಹೆಗಡೆ ಅವರಿಂದ ಲಾಸ್ಟಿಗೆ ಒಂದು ಲೆಟ್ರ್ ಬಂತು ನನಗೆ ಮೇಯಲ್ಲಿ. ನೀವು ಬರೀ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಮೇಳ ಬಿಟ್ಟು ಹೋಗಿದ್ದೀರಿ, ನಾವು 60 ಜನರನ್ನು ಹಾಕ್ಕೊಂಡು ಸಂಸ್ಥೆ ನಡೆಸೋದು ಭಾಳ ಕಷ್ಟ ಆಗ್ತದೆ, ನನ್ನ ಗಮನಕ್ಕೆ ಬಂದಿಲ್ಲ, ಏನೇ ಇರಲಿ ದೇವ್ರ ಸೇವೆಗೆ ಬನ್ನಿ, ಬರುವ ವರ್ಷಕ್ಕೆ ಮೇಳಕ್ಕೆ ಬನ್ನಿ ಅನ್ನೋದಾಗಿ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಒಂದು ಬಹುವಚನದಲ್ಲಿ ಒಂದು ಲೆಟ್ರ್ ಕಳಿಸಿದ್ರಿ, ಇಲ್ಲ ಲೆಟ್ರ್ ಅಂತ. ಕಡೆಗೆ ನಾನು ದೇವ್ರ ಸೇವೆ ಹೋದೆ, ಲೆಕ್ಕಾಚಾರ ಮಾಡ್ಕೊಂಡು ಬಂದೆ ಅಷ್ಟೇ. ಮತ್ತು ಆ ಅಂದ್ರೆ ಮೇಳದ ಈ ರೀತಿಯಾಗಿ ಆಯ್ತು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನ. ಚರಣೆ